ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಪದ್ದು. ಆ ಸಮಯ ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ನಂದಿನಿ ಅಮ್ಮವ್ರ ಸಮಯ ಬಂದಾಗ ಬರ್ತೀನಿ ಅಂದರು, ಮಗಳನ್ನ ಭೇಟಿ ಮಾಡ್ತೀನಿ ಅಂದರು. ಆದರೆ ಆ ದಿನ ಯಾವತ್ತು ಬರುತ್ತೋ ಏನೋ. ಇಲ್ಲಿ ನೋಡಿದ್ರೆ ಶ್ರಾವಣಿ ಅಮ್ಮವ್ರ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಯಾವುದೇ ಹೆಣ್ಗಾದರೂ ತನ್ನ ತಾಯಿ ಜೊತೆಲಿರಬೇಕು ಅನಿಸುತ್ತೆ. ನಂದಿನಿ ಅಮ್ಮವರು ಈಗಲಾದರೂ ಶ್ರಾವಣಿ ಅಮ್ಮವ್ರ ಹತ್ರ ಬರಬೇಕು. ಮಾವ, ಶ್ರಾವಣಿಮ್ಮ, ಅಯ್ಯೋ ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೆ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಮಾವ. ನನ್ನ ಸುಬ್ಬುನ ತುಂಬ ಇಷ್ಟಪಡ್ತಾ ಇದ್ದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇರಲಿಲ್ಲ, ಸುಬ್ಬು ಮಾತ್ರ ಇದ್ದಿತ್ತು. ನನಗೆ ಸರಿ ತಪ್ಪು ಇದು ಯಾವುದು ಗೊತ್ತಾಗ್ಲಿಲ್ಲ ಮಾವ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಹೀಗೆಲ್ಲ ಮಾಡಿಬಿಟ್ಟೆ ಮಾವ. ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಶ್ರಾವಣಿಮ್ಮ, ಹಾಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಮಾಡಿದ ತಪ್ಪು ಅಂತ ಯಾರು ಹೇಳಿದ್ದು? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದಿರೋದಂದರೆ ಪ್ರೀತಿ. ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಂಡಿದ್ದೀರಾ. ನಿಮ್ಮ ತಾಯಿ ನಂದಿನಿಯಮ್ಮವರು ಹಾಗೇನೆ ಪ್ರೀತಿಗೋಸ್ಕರ ಪ್ರಪಂಚನೇ ಎದುರಾಕೊಂಡ್ರು. ಪ್ರೀತಿಸೋ ಜೀವಗಳು ಒಂದಾಗಬೇಕು. ಅದಾದಾಗ ಮಾನ, ದಿಗುಮಾನ, ಅವಮಾನ ಎಲ್ಲ ಸರಿ ಹೋಗುತ್ತೆ. ಈ ಪದ್ದು ಯಾವತ್ತಿದ್ದು ನಿಮ್ಮ ಜೊತೆಲಿ ಇರ್ತಾನಮ್ಮ. ನಿಮ್ಮ ಪ್ರೀತಿ ಗೆಲ್ಲೋವರೆಗೂ ಈ ಪದ್ದು ನಿಮ್ಮ ಜೊತೆಲಿ ನಿಲ್ತಾನಮ್ಮ, ನಿಲ್ತಾನೆ. ನಂಗೆ ಈಗ ಸಮಾಧಾನ ಆಯಿತು ಮಾವ. ಆದರೆ ಸುಬ್ಬು ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸುಬ್ಬುನ ಒಪ್ಪಿಸಿ ಮದುವೆ ಮಾಡಿಸೋದು ತುಂಬ ಕಷ್ಟ ಇದೆ ಮಾವ. ನನಗೇನೂ ತೋಚ್ತಾ ಇಲ್ಲ ಮಾವ. ಈ ಸಮಯದಲ್ಲಿ ನನಗೆ ಆ ದೇವರೇ ಸಹಾಯ ಮಾಡಬೇಕು. ಅದು ನಿಮ್ಮ ತಾಯಿನೇ. ಹೌದು, ನಿಮ್ಮ ತಾಯಿನೇ ನಿಮ್ಮ ಜೊತೆಯಾಗಿ ನಿಲ್ತಾರೆ. ಆದಷ್ಟು ಬೇಗ ಈ ವಿಷಯನ ನಂದಿನಿ ಅಮ್ಮವ್ರಿಗೆ ತಲುಪಿಸ್ಬೇಕು. ಅವ್ರು ಏನಾದರೂ ಬಂದರೆ ಈ ಸಮಸ್ಯೆಗಳೆಲ್ಲ ಮಂಜಿನಾಗಿ ಕರಗೋಗುತ್ತೆ. ಆ ತಾಯಿ ದಿಟ್ಟವಾಗಿ ಜೊತೆಲಿ ನಿಂತ್ಕೊಂಡ್ರೆ ನಿಮ್ಮ ಪ್ರೀತಿ ಗೆಲ್ಲುತ್ತೆ, ಗಟ್ಟಿ ಮೇಳ ಶುರುವಾಗುತ್ತೆ. ನಿಮಗೋಸ್ಕರ ಈಗ ನಂದಿನಿ ಅಮ್ಮವ್ರು ಬರಲೇಬೇಕು.